ದೊಡ್ಡ ದೊಡ್ಡ ಪರ್ವತಗಳ ಮಧ್ಯೆ ಒಂದು ಊರು ಅಡಗಿತ್ತು. ಒಂದು ಮುದ್ದಾದ ಹಳ್ಳಿ, ಅದರ ಹೆಸರು ಸಿಮ್ಲಾ. ಆ ಊರಲ್ಲಿ ವಾಸವಾಗಿರ್ತಾಳೆ ಕಮಲಿ. ಕಮಲಿ ಹತ್ರ ಅವಳ ಸ್ವಂತ ಮನೆ ಇರ್ಲಿಲ್ಲ. ಅವಳು ಅವರ ಅಪ್ಪ, ಅಮ್ಮ ಮತ್ತೆ ತಮ್ಮನ ಜೊತೆ ಊರಿನ ಕೊನೆಯ ಒಂದು ಗೋಡೌನಲ್ಲಿ ವಾಸ ಮಾಡ್ತಾ ಇದ್ಲು. ಜೀವನ ಸೀದಾ ಸಾದಾ ನಡೀತಾ ಇತ್ತು. ಆದ್ರೂ ಅವರ ಬದುಕಲ್ಲಿ ಸಂತೋಷ ತುಂಬಿತ್ತು. ಆದ್ರೆ ಅವರ ಹತ್ರ ಹಣದ ಸಮಸ್ಯೆ ಅಂತೂ ಹಾಗೆ ಇತ್ತು. ಅಕ್ಕ, ಹಾಗೋಲು, ಏನ್ ಬೇಕು ನನ್ ತಮ್ಮಂಗೆ? ಅದು ಸ್ಕೂಲಲ್ಲಿ ಹೇಳಿದ್ರು ನನ್ ಫೀಸು ಇನ್ನೂ ಕಟ್ಟಿಲ್ವಲ್ಲ, ಅದಕ್ಕೆ ನನ್ಗೆ ರಿಸಲ್ಟ್ ಕೊಡಲ್ವಂತೆ. ಅದಕ್ಕೆ ನಾವು ಆದಷ್ಟು ಬೇಗ ಫೀಸ್ ಕಟ್ಟಬೇಕಂತೆ. ಹೌದಾ? ಹಾಗೆ ಹೇಳಿದ್ರ ಟೀಚರು? ಸರಿ, ಟೀಚರ್ಗೆ ಹೇಳು ಬೇಗ ಫೀಸ್ ಕಟ್ಬಿಡ್ತೀವಿ ಅಂತ. ಆಯ್ತಾ? ಆ ಪರಿವಾರಕ್ಕೆ ಸಹಾಯ ಮಾಡೋಕೆ ಅಂತ ಕಮಲಿ ಊರಿನ ದೊಡ್ಡ ಹೋಟೆಲ್ ದ ಕೋಝಿ ಇನ್ ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳು ಯಾವುದೇ ಭಟ್ರು ಅಥವಾ ವೈಟರ್ ಆಗಿರ್ಲಿಲ್ಲ. ಅವಳು ಕೇವಲ ಸಹಾಯಕ್ಲಾಗಿದ್ಲು. ಟೇಬಲ್ ಕ್ಲೀನ್ ಮಾಡ್ತಿದ್ಲು, ಕಸ ಗುಡಿಸ್ತಿದ್ಲು, ಚಿಕ್ಕ ಪುಟ್ಟ ಕೆಲ್ಸಗಳನ್ನ ಅವಳು ನೋಡ್ಕೋತಿದ್ಲು. ಈ ಹೋಟೆಲ್ ಮಾಲೀಕರಾಗಿರುವಂತ ಶರ್ಮಾಜಿ ಅವರು ತುಂಬಾ ಒಳ್ಳೆಯವರಾಗಿದ್ರು. ಮತ್ತೆ ಕಮಲಿಗೆ ಆದಷ್ಟು ಸಹಾಯ ಮಾಡ್ತಿದ್ರು. ಮತ್ತೆ ಜೀವನದ ಮೌಲ್ಯಗಳನ್ನ ಅವಳಿಗೆ ತಿಳಿಸ್ತಿದ್ರು. ಅಮ್ಮ ಕಮಲಿ, ನೀನ್ ಇನ್ನು ಮನೆಗೆ ಹೋಗಿಲ್ವಾ? ಇಲ್ಲ, ಸ್ವಲ್ಪ ಕೆಲ್ಸ ಬಾಕಿ ಇತ್ತು. ಅದನ್ನೆಲ್ಲ ಮುಗಿಸ್ಬಿಟ್ಟು ಮನೆಗ್ ಹೋಗೋಣ ಅನ್ಕೊಂಡೆ. ನೀನು ಕೆಲ್ಸನ ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ. ನೆನ್ಪಿರ್ಲಿ, ನೀನು ಈ ಕೆಲ್ಸದ ಜೊತೆಗೆ ಓದೋದ್ರ ಕಡೆನೂ ಗಮನ ಕೊಡ್ಬೇಕು. ಅದಕ್ಕೆ ನಾಳೆಯಿಂದ ಬೇಗ ಕೆಲ್ಸ ಮುಗಿಸಿ ಮನೆಗೆ ಹೋಗು. ಆಮೇಲೆ ಮನೆಗೆ ಹೋಗಿ ಚೆನ್ನಾಗಿ ಓದ್ಕೋ, ಆಯ್ತಾ? ಈ ಕೆಲಸದಿಂದ ನೀನು ಓದೋದ್ರ ಗಮನ ಏನಾದ್ರೂ ಕಡಿಮೆ ಆಗೋದ್ರೆ ನನಗದು ಇಷ್ಟ ಆಗಲ್ಲಮ್ಮ. ಖಂಡಿತ ನಾನು ಹಾಗೆ ಮಾಡ್ತೀನಿ. ಒಂದಿನ ಹೋಟೆಲ್ ಮುಂದೆ ಒಂದು ಹುಳಿತಾ ಇರುವಂತ ಕಾರ್ ಬಂದು ನಿಂತ್ಕೊಳ್ತು. ಆ ಕಾರಿಂದ ಒಬ್ಬ ವ್ಯಕ್ತಿ ಇಳಿತಾನೆ. ರಾಹುಲ್ ವರ್ಮಾ, ಒಬ್ಬ ಪ್ರಸಿದ್ಧ ವ್ಯಾಪಾರಿ. ಅವನು ಬಿಸ್ನೆಸ್ ಕೆಲ್ಸಕ್ಕೆ ಆ ಹೋಟೆಲ್ಗೆ ಬರುವಂತ ಪರಿಸ್ಥಿತಿ ಬರುತ್ತೆ. ದುರಾದೃಷ್ಟ ಏನಂದ್ರೆ ಅವತ್ತು ಆ ಹೋಟೆಲ್ನ ಭಟ್ರಿಗೆ ಹುಷಾರಿರ್ಲಿಲ್ಲ. ಮತ್ತೆ ಉಳ್ದಂತ ಕೆಲ್ಸಗಾರರು ಅವ್ರವ್ರ ಕೆಲ್ಸಗಳನ್ನ ಮಾಡ್ತಿದ್ರು. ಶರ್ಮಾ ಅವರು ಶಾಕ್ ಆಗಿದ್ರು. ಅವರಿಗೆ ಗೊತ್ತಿತ್ತು ವರ್ಮಾ ಅವ್ರಿಗೆ ನಿರಾಶೆ ಮಾಡಿದ್ರೆ ಹೋಟೆಲ್ನ ಪ್ರತಿಷ್ಠೆ ಹಾಳಾಗೋಗುತ್ತೆ ಅಂತ. ನಮಸ್ಕಾರ ವರ್ಮಾ ಸಾರ್, ನಿಮ್ಗೆ ನಮ್ ಹೋಟೆಲ್ಗೆ ಸ್ವಾಗತ. ಧನ್ಯವಾದ ಶರ್ಮಾ ಅವರೇ. ನೋಡಕ್ಕಂತೂ ನಿಮ್ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಈ ಹೋಟೆಲ್ನ ತುಂಬಾ ಫೇಮಸ್ ಆಗಿರೋ ಡಿಶ್ನ ತಿನ್ನೋಕ್ ಆಸೆ ಪಡ್ತೀನಿ. ಖಂಡಿತ ವರ್ಮಾ ಅವರೇ, ಆದ್ರೆ ಒಂದು ಸಣ್ಣ ತೊಂದರೆ ಇದೆ. ಏನಂದ್ರೆ ಇವತ್ತು ನಮ್ ಭಟ್ರಿಗೆ ಹುಷಾರಿಲ್ಲ. ಅದಕ್ಕೆ ಅವರು... ನೀವೇನ್ ಹೇಳ್ತಾ ಇದ್ದೀರಾ? ಈಗ ನಾನು ಇಲ್ಲಿಂದ ಹೊಟ್ಟೆ ಹಸ್ಕೊಂಡು ಹೋಗ್ಬೇಕಾ? ಹೋಟೆಲ್ ಅಲ್ಲಿ ಸ್ಟಾಫ್ ಇಲ್ಲ ಅಂದ್ಮೇಲೆ ಯಾಕೆ ನೀವು ಕ್ಲೋಸ್ ಮಾಡಿಲ್ಲ ಹೇಳಿ? ವರ್ಮಾ ಅವರ ಕೋಪ ಹೆಚ್ಚಾಗ್ತಾ ಹೋಯ್ತು. ಆಗ ಅಲ್ಲೇ ಟೇಬಲ್ ಕ್ಲೀನ್ ಮಾಡ್ತಿದ್ದಂತ ಕಮಲಿ ಇದನ್ನೆಲ್ಲ ನೋಡ್ತಾ ಇದ್ಲು. ಅವಳು ತಕ್ಷಣ ಶರ್ಮಾಜಿ ಅವ್ರ ಹತ್ರ ಬಂದು ಹೇಳ್ತಾಳೆ, ನಮ್ಮನ್ನ ಕ್ಷಮಿಸಿ ಸರ್, ನಮ್ಮಿಂದ ನಿಮ್ಗೆ ತೊಂದರೆ ಆಗೋಯ್ತು. ಆದ್ರೆ ನೀವೀಗ ಚಿಂತೆ ಮಾಡ್ಬೇಡಿ, ನಾವು ಆದಷ್ಟು ಬೇಗ ನಿಮ್ಗೆ ಊಟದ ವ್ಯವಸ್ಥೆನ ಮಾಡ್ತೀವಿ. ಶರ್ಮಾಜಿ, ನೀವು ಚಿಂತೆ ಮಾಡ್ಬೇಡಿ, ಇವತ್ತಿನ ಅಡ್ಗೆನೆಲ್ಲ ನಾನ್ ಮಾಡ್ತೀನಿ. ನೀನು ಖಂಡಿತ ಅಡ್ಗೆ ಮಾಡ್ತೀಯನಮ್ಮ? ಹೌದು ಶರ್ಮಾ ಅವ್ರೆ, ನಮ್ಮ ಅಜ್ಜಿ ನನ್ಗೊಂದು ಸೀಕ್ರೆಟ್ ರೆಸಿಪಿಯನ್ನ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಮ್ಮ ಪರಿವಾರದಲ್ಲಿ ದಿನನಿತ್ಯ ಬೆಳೆಸ್ತೀವಿ. ಇವತ್ ನಾನು ಅದೇ ಡಿಶ್ನ ಮಾಡ್ತೀನಿ. ಶರ್ಮಾ ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿತ್ತು ಕಮಲಿ ನಿಜವಾಗ್ಲೂ ಏನೋ ಮಾಡ್ತಾಳೆ ಅಂತ. ಆದ್ರೆ ಒಬ್ಬ ಪ್ರಮುಖ ಗ್ರಾಹಕರಿಗೆ ಅಡ್ಗೆ ಮಾಡೋದು ಒಂದ್ ದೊಡ್ಡ ಜವಾಬ್ದಾರಿನೇ ಆಗಿತ್ತು. ಆದ್ರೆ ಅವ್ರ ಹತ್ರ ಬೇರೆ ಆಪ್ಷನ್ ಇರ್ಲೇ ಇಲ್ಲ. ಆಯ್ತಮ್ಮ ಕಮಲಿ, ನೀನ್ ಅಡ್ಗೆನ ಮಾಡು. ಕಮಲಿ ತಕ್ಷಣ ಕಿಚನ್ ಕಡೆ ಓಡ್ ಹೋದ್ಲು. ಅವಳು ಅಡ್ಗೆ ಮಾಡೋದಕ್ಕೆ ತಯಾರಿ ಮಾಡಿದ್ಲು. ತರಕಾರಿಗಳನ್ನ ತಂದಿಟ್ಕೊಂಡು ಕೆಲ್ಸ ಮಾಡೋದಕ್ಕೆ ಶುರು ಹಚ್ಚಿದ್ಲು. ಅವಳು ಬ್ಯಾಂಬೂ ಮೋಮೋಸ್ ಮಾಡೋದಕ್ಕೆ ಶುರು ಹಚ್ಚಿದ್ಲು. ಈ ಬ್ಯಾಂಬೂ ಮೋಮೋಸ್ ನ ಕತೆ ಅವರ ಪೂರ್ವಜರು ಸಿಮ್ಲಾನ ಪರ್ವತದಲ್ಲಿ ಇದ್ದಾಗ ಮಾಡ್ತಿದ್ದಂತ ಅಡುಗೆ. ವಿಶೇಷ ಏನಂದ್ರೆ ಅವರು ಕಾಡ್ನಲ್ಲಿದ್ದ ಬ್ಯಾಂಬೂಯಿಂದ ಮೋಮೋಸ್ ನ ತಯಾರಿಸ್ತಿದ್ರು. ಅದರಿಂದ ರುಚಿಕರವಾದಂತ ಸ್ವಾದ ಸಿಕ್ತಿತ್ತು. ನಡಿ ಶೆಫ್ ಕಮ್ಲಿ, ನಿನ್ನ ಜಾದುವನ್ನ ತೋರ್ಸು. ಬ್ಯಾಂಬೂ ಮೋಮೋಸ್ ನ ಮಾಡಿ ತೋರ್ಸು. ಕಮ್ಲಿ ತರಕಾರಿಯನ್ನ ಕಟ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡು ಅದರಲ್ಲಿ ಮಯೋನೀಸ್, ಸೆಜ್ವಾನ್, ಬ್ಲಾಕ್ ಸಾಲ್ಟ್ ಮತ್ತೆ ಮಸಾಲಾನ ಹಾಕಿದ್ಲು. ಅರೆ ವಾ, ಈ ಮಸಾಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಡಿ ಈಗ ಮೈದಾನ ಕಲ್ಸ್ಕೊಳ್ಳೋಣ. ಕಮಲಿ ಮೈದಾನ ಕಲ್ಸ್ಕೊಂಡು ಅದ್ರೊಳಗೆ ಆ ತರಕಾರಿಯನ್ನ ಹಾಕೊಂಡ್ಲು. ಮತ್ತೆ ಆ ಮೋಮೋಸ್ನ ಬ್ಯಾಂಬೂ ಒಳಗಡೆ ಹಾಕಿ ಬೆಂಕಿಯಲ್ಲಿ ಕಾಯಿಸೋದಕ್ಕೆ ಅಂತ ಇಟ್ಲು. ನೋಡ್ತಾ ಇದ್ದಾಗೇನೆ ಅದರ ಪರಿಮಳ ಇಡೀ ಕಿಚನ್ ಅನ್ನೇ ಆವರಿಸಿತ್ತು. ಅದಾದ ನಂತರ ಕಮಲಿಗೆ ಅವರ ಅಜ್ಜಿಯ ನೆನಪು ಕಾಡಕ್ ಶುರುವಾಯ್ತು. ಅಜ್ಜಿ ಯಾವಾಗ್ಲೂ ಹೇಳ್ತಿದ್ರು, ಮಗಳೇ, ಅಡಿಗೆ ಯಾವಾಗ್ಲೂ ಹೊಟ್ಟೆ ತುಂಬುವುದಕ್ಕೆ ಮಾತ್ರ ಅಲ್ಲ, ಅದು ಪ್ರೀತಿ ಮತ್ತೆ ಪರಂಪರೆಯನ್ನ ಒಟ್ಟುಗೂಡ್ಸೋಕೆ ಮಾಡೋದು.
ಊಟ ರೆಡಿ ಆದ ಕೂಡ್ಲೆ ಕಮಲಿ ಅವಳ ಸ್ಪೆಷಲ್ ಮೋಮೋಸ್ ಅನ್ನ ತಂದು ಟೇಬಲ್ ಮೇಲೆ ಇಡ್ತಾಳೆ. ಅದನ್ನ ನೋಡಿ ವರ್ಮಾ ಮುಖದಲ್ಲಿ ನಗು ಮೂಡುತ್ತೆ. ಅರೆ ವಾ, ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಧನ್ಯವಾದ ಸರ್. ವರ್ಮಾ ಅವರು ನಿಧಾನವಾಗಿ ಒಂದು ಮೋಮೋಸ್ನ ತಗೊಂಡು ಮೊದಲನೇ ಬೈಟನ್ನ ತಿಂದ್ರು. ಅವ್ರಿಗೆ ಆ ರುಚಿ ಶಾಕ್ ಕೊಡ್ತು. ವಾ, ಎಷ್ಟ್ ಚೆನ್ನಾಗಿದೆ, ಅದ್ಭುತ, ತುಂಬಾ ರುಚಿಯಾಗಿದೆ. ಮೋಮೋಸ್ನ ರುಚಿ ಅದ್ಭುತವಾಗಿತ್ತು. ಮಸಾಲೆಯ ಸ್ವಾದ ಮತ್ತೆ ಆ ರುಚಿ ಅವ್ರ ಮನಸ್ಸನ್ನ ಕದ್ಬಿಡ್ತು. ಊಟ ಮುಗಿದ್ ಕೂಡ್ಲೆ ಅವ್ರು ಹೇಳ್ತಾರೆ, ವಾ ಕಮಲಿ, ನೀನಂತೂ ಅಡ್ಗೆನ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಧನ್ಯವಾದ ಸರ್. ನನಗ್ ಖುಷಿ ಆಗ್ತಿದೆ ನಾನ್ ಮಾಡಿದ ಅಡ್ಗೆ ನಿಮ್ಗೆ ಇಷ್ಟ ಆಯ್ತು ಅಂತ. ಅರೆ ವಾ ಕಮ್ಲಿ, ನೀನಂತೂ ನಿಜವಾಗ್ಲೂ ಅದ್ಭುತ ಮಾಡ್ಬಿಟ್ಟೆ. ನಿನ್ನಿಂದಾಗಿ ನನ್ನ ಮರ್ಯಾದೆ ಉಳಿತು. ನಿಜವಾಗ್ಲೂ ನಾನ್ ನಿನಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅರೆ, ನೀವಂತೂ ನನ್ನ ತುಂಬಾನೇ ಹೊಗಳ್ತಾ ಇದ್ದೀರಾ ಶರ್ಮಾ ಅವ್ರೆ. ಇಲ್ಲ ಕಮ್ಲಿ, ಶರ್ಮಾ ಅವರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ನಿನ್ ಕೈಯಲ್ಲಿ ಜಾದೂನೇ ಇದೆ. ಸರಿ, ನೀನಿಲ್ಲಿ ಏನ್ ಕೆಲಸ ಮಾಡ್ತೀಯಾ? ನಾನು ಕಾಲೇಜ್ಗೂ ಹೋಗ್ತಿದ್ದೀನಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿತಾ ಇದ್ದೀನಿ. ಅದ್ರ ಜೊತೆಗೆ ಶರ್ಮಾಜಿ ಹೋಟೆಲ್ ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ, ನನ್ನ ಪರಿವಾರವನ್ನ ಸಂಭಾಳಿಸೋದಿಕ್ಕೆ ಅಂತ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಅಷ್ಟೊಂದ್ ಕೆಲಸ ಎಲ್ಲ ಮಾಡ್ತಿದ್ಯಾ? ಹೌದು ಸರ್, ನಮ್ಮ ಕಮ್ಲಿ ತುಂಬಾನೇ ಕಷ್ಟ ಪಡ್ತಾಳೆ ಮತ್ತೆ ತುಂಬಾ ಬುದ್ಧಿವಂತೆ. ಮತ್ತೆ ಹೇಳ್ತಾರಲ್ಲ, ಯಾರು ತುಂಬಾ ಕಷ್ಟ ಪಡ್ತಾರೋ ಅವ್ರಿಗೆ ಭಗವಂತ ಪರೀಕ್ಷೆ ತಗೋತಾನೆ ಅಂತ. ನಮ್ಮ ಕಮ್ಲಿ ಪರಿಸ್ಥಿತಿನೂ ಅದೇ ರೀತಿನೇ ಇದೆ. ಅವಳಿಗೆ ಅಷ್ಟೊಂದು ಕಷ್ಟ ಇದ್ರೂ ಕೂಡ ಸೋಲೊಪ್ಕೊಳ್ಳೋದಿಲ್ಲ. ಮುದ್ದೆ ನುಗ್ಗಿ ಅದನ್ನ ಎದುರಿಸ್ತಾಳೆ ಗೊತ್ತಾ. ಕಮಲಿಯ ಸ್ಥಿತಿಯನ್ನ ಕೇಳಿ ವರ್ಮಾಜಿ ಅವ್ರಿಗೆ ಭಾವುಕವಾಯ್ತು. ಇವತ್ತು ವರ್ಮಾ ಅವರ ಸ್ಥಿತಿ ಎಷ್ಟು ಚೆನ್ನಾಗಿದ್ಯೋ, ಒಂದ್ ಸಮಯದಲ್ಲಿ ಅವರು ಕೂಡ ಕಮಲಿ ಹಾಗೆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು. ಕಮಲಿ ಕಥೆಯನ್ನ ಕೇಳಿ ಅವ್ರಿಗೆ ಅವರ ಹಳೆ ದಿನಗಳು ನೆನ್ಪಾದ್ವು. ಬಾ ಕಮ್ಲಿ, ನಿನ್ನನ್ನು ನಾನು ಎಷ್ಟು ಹೊಗಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಕ್ಷಮಿಸು. ನಾನಿಲ್ಲಿಗೆ ಬಂದು ನಿಮ್ಮಿಬ್ಬರ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡೆ ನಾನು. ಆದರೆ ನಿಮ್ಮ ಪರಿಸ್ಥಿತಿ ನನಗೆ ನನ್ನ ಇಂದಿನ ದಿನಗಳನ್ನ ನೆನಪು ಮಾಡ್ತು. ವರ್ಮಾ ಅವರು ಅವರ ಜೇಬಿಂದ ಹಣ ತೆಗೆದು ಬಹುಮಾನದ ರೀತಿಯಲ್ಲಿ ಅವಳಿಗೆ ಕೊಟ್ರು. ನೀನು ಈ ಅಡ್ಗೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ. ಮುಂದೆ ಹೋಗು, ನಿನ್ನ ಅಡ್ಗೆನ ಪ್ರಪಂಚಕ್ಕೆ ಪರಿಚಯ ಮಾಡು. ಖಂಡಿತ ಸರ್. ಕಮಲಿಯ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇತ್ತು. ಅವಳು ಓಡಿ ಹೋಗಿ ಎಲ್ಲಾ ವಿಚಾರವನ್ನ ಅವಳ ಅಪ್ಪ ಅಮ್ಮಂಗೆ ತಿಳಿಸಿದ್ಲು. ಅವಳು ಆ ಹಣದಿಂದ ಸಾಲ ತೀರಿಸ್ಕೊಂಡ್ಲು, ಮತ್ತೆ ಮನೆಗೆ ರೇಷನ್ ಕೂಡ ಕೊಂಡ್ಕೊಂಡ್ಲು, ಮತ್ತೆ ಸ್ವಲ್ಪ ಹಣನ ಬ್ಯಾಂಬೂ ಮೋಮೋಸ್ ಮಾಡೋದಕ್ಕೆ ಅಂತ ಎತ್ತಿಟ್ಲು. ನಿಧಾನವಾಗಿ ಅವಳ ಬಗ್ಗೆ ಊರಲ್ಲಿ ಪ್ರಚಾರ ಹೆಚ್ಚಾಯ್ತು. ಜನರು ದೂರ ದೂರದ ಊರುಗಳಿಂದ ಬ್ಯಾಂಬೂ ಮೋಮೋಸ್ ತಿನ್ನೋದಕ್ಕೆ ಬರ್ತಾ ಇದ್ರು. ದ ಕೋಸಿ ಇನ್ ಹೋಟೆಲ್ ಫೇಮಸ್ ಆಗೋಯ್ತು. ಮತ್ತಲ್ಲಿನ ಹೀರೋ ಕಮಲಿ. ಕಥೆಯ ಸಾರಾಂಶ: ನಿಷ್ಠೆ, ಆತ್ಮವಿಶ್ವಾಸ ಮತ್ತೆ ಪರಂಪರೆಯ ಅಡುಗೆಯಿಂದಾಗಿ ಮನುಷ್ಯ ತನ್ನ ಹಣೆಬರಹವನ್ನ ಬದಲಾಯಿಸ್ಕೋಬಹುದು.